You are watching TV46 News Kannada. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನದ ಅಂಗವಾಗಿ ಬೇಲೂರು ಪೊಲೀಸ್ ಠಾಣೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಬೃಹತ್ ಜಾಥಾ ನಡೆಸಲಾಯಿತು. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನದ ಅಂಗವಾಗಿ ಪ್ರವಾಸಿ ತಾಣ ಬೇಲೂರು ಪಟ್ಟಣದಲ್ಲಿ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ವಿಶ್ವವಿಖ್ಯಾತ ಚನ್ನಕೇಶವ ಸ್ವಾಮಿ ದೇಗುಲದಿಂದ ಹೊರಟ ಬೃಹತ್ ಮೆರವಣಿಗೆ ಪಟ್ಟಣದ ಹೃದಯ ಭಾಗದ ಜೂನಿಯರ್ ಕಾಲೇಜ್ ಬಳಿ ಆಗಮಿಸಿ ಜಾಗೃತಿ ಕಾರ್ಯಕ್ರಮ ನಡೆಸಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಬೃಹತ್ ಜಾಗೃತಿ ಅಭಿಯಾನದಲ್ಲಿ ಸಿಪಿಐ ರೇವಣ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಲ್ ರಾಜೇಗೌಡ ಸೇರಿದಂತೆ ವಿವಿಧ ಶಾಲೆ ವಿದ್ಯಾರ್ಥಿಗಳು ಅಭಿಯಾನಕ್ಕೆ ಸಾಕ್ಷಿಯಾದರು. ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನದ ಅಂಗವಾಗಿ ಹಮ್ಮಿಕೊಂಡ ಬೃಹತ್ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಬೇಲೂರು ಸಿಪಿಐ ರೇವಣ್ಣ, ಇತ್ತೀಚಿನ ದಿನದಲ್ಲಿ ಯುವ ಜನಾಂಗ ಫ್ಯಾಷನ್ನಿಂದ ಆರಂಭವಾದ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಅಮೂಲ್ಯ ಆರೋಗ್ಯ ಮತ್ತು ಅಲ್ಪ ಅವಧಿಯಲ್ಲಿಯೇ ಬಲಿಯಾಗುತ್ತಿದ್ದಾರೆ. ಸಮಾಜದಲ್ಲಿ ಮಾದಕ ವಸ್ತುಗಳ ಬಳಕೆ ಮತ್ತು ಅಕ್ರಮ ಸಾಗಾಟ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳು, ವಿಶೇಷವಾಗಿ ಸಾರ್ವಜನಿಕರು ಕೈಜೋಡಿಸಿದರೆ ಮಾತ್ರ ಸಮಾಜದಲ್ಲಿ ಇಂತಹ ಅನಿಷ್ಟವನ್ನು ತೊಲಗಿಸಬಹುದು ಎಂದ ಅವರು, ಭವಿಷ್ಯತ್ತಿನಲ್ಲಿ ಉತ್ತಮ ಪ್ರಜೆಗಳಾಗಲು ಹಾಗೂ ಉತ್ತಮ ಸಮಾಜ ನಿರ್ಮಿಸಲು ಯಾವ ಸಮುದಾಯ ಶಿಕ್ಷಣದ ಕಡೆ ತಮ್ಮ ಗಮನ ನೀಡಬೇಕಿದೆ. ನಿಮ್ಮ ದುಶ್ಚಟಗಳು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಲ್ಲದೆ ಕುಟುಂಬ ಹಾಗೂ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗಲಿದೆ. ಹಾಗಾಗಿ ಮಾದಕ ವಸ್ತುಗಳನ್ನು ಕಳ್ಳ ಸಾಗಣೆ ಮೂಲಕ ಸದೃಢ ಸಮಾಜಕ್ಕೆ ಮಾರಕ ಉಂಟು ಮಾಡುವ ವ್ಯಕ್ತಿಗಳ ವಿರುದ್ಧ ಯಾವುದೇ ಮುಲಾಜು ಇಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲು ಇಲಾಖೆ ಮೀನಾಮೇಷ ಎಣಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಲ್ ರಾಜೇಗೌಡ ಮಾತನಾಡಿ, ಜಾಗತಿಕ ಮಟ್ಟದಲ್ಲಿ ಪ್ರತಿ ವರ್ಷ ಜೂನ್ 26ರಂದು ಮಾದಕ ವಸ್ತುಗಳ ದುರ್ಬಳಕೆ ಹಾಗೂ ಅದರ ಅಕ್ರಮ ಕಳ್ಳ ಸಾಗಣೆಯನ್ನು ತಡೆಗಟ್ಟಲು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನವನ್ನು ಆಚರಿಸುತ್ತಾ ಬಂದಿದ್ದು, ಇಂದಿನ ಯುವ ಜನತೆ ಮೋಜು ಮಸ್ತಿ ತಡರಾತ್ರಿಗಳ ಪಾರ್ಟಿಯಿಂದ ಹೊರಬರಬೇಕಿದೆ. ಕೇವಲ ಡ್ರಗ್ಸ್ ಮಾಫಿಯಾ ನಡೆಸುವವರು ಅನುಮಾನದಿಂದ ಶಾಲಾ ಕಾಲೇಜ್ ಬಳಿ ಬಂದರೆ ಅವರನ್ನು ತಕ್ಷಣವೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವ ಮೂಲಕ ಕಡಿವಾಣ ಹಾಕಬೇಕಿದೆ. ಇಲ್ಲವಾದರೆ ಭವಿಷ್ಯದಲ್ಲಿ ಕಷ್ಟವಾಗುತ್ತದೆ ಎಂದರು. ಹೇಳಿ ಅಪ್ಪ ನೋ, ಇಂಥ ಮಾದಕ ದ್ರವ್ಯಗಳಿಗೆ ನೀವು ಬಲಿಯಾಗಬೇಡಿ, ನಮ್ಮನ್ನು ಅನಾಥ ಮಾಡಬೇಡಿ, ನಮ್ಮನ್ನು ಸ್ವಲ್ಪ ದಿನ ನಾವು ದೊಡ್ಡ ರಾಗ ತನಕ ನಮ್ಗೆ ಬೆಳೆಸೋದಕ್ಕೆ ನಮ್ಮ ಜೀವನ ರೂಪಿಸೋಕೆ ನೀವು ಬೇಕು ಅನ್ನೋದು ಹೇಳಿ. ಇವತ್ತಿನ ಯುವಕರು ಚಿಕ್ಕ ವಯಸ್ಸಿನಲ್ಲೇ ಮುದುಕರಾಗಿ ಉತ್ತರ ಕಾಣ್ತಾರೆ. ಕಾರಣ ಮಾದಕ ವಸ್ತು ಅವರ ಆಯಸ್ಸನ್ನೇ ಹಾಳು ಮಾಡಿರುತ್ತೆ. ನಾವು ನೋಡ್ತಾ ಇರ್ತೀವಿ, 20-30 ವರ್ಷದ ವ್ಯಕ್ತಿಗಳು 60 ವರ್ಷದ ಕಾಣ್ತಾರೆ. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೋಬೇಕು ನೀವು ಅಂತಂದರೆ ಇದನ್ನು ದೂರ ಇರಬೇಕು. ಈಗ ಸಿಂಟಲ್ಲಿ ಹೇಳಿದರು, ನಿಮ್ಮ ತಲೆಗಳನ್ನು ಹಾಳು ಮಾಡೋದ್ರಲ್ಲಿ ಈ ಮಾದಕ ವಸ್ತುಗಳು ಎಷ್ಟು ಪರಿಣಾಮ ಬೀರ್ತಾವೋ ಅಷ್ಟೇ ಮೊಬೈಲು ಕೂಡ ಪರಿಣಾಮವನ್ನು ಬೀರುತ್ತೆ. ಒಳ್ಳೆಯದಕ್ಕೆ ಮೊಬೈಲನ್ನು ಬಳಸಿ, ನಿಮ್ಮ ಸೇಫ್ಟಿಗೆ ಬಳಸಿ. ಕಿವಿಯಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತೀನಿ ರಸ್ತೆಯಲ್ಲಿ, ವೆಹಿಕಲ್ ಬಂದಿದ್ದು ಗೊತ್ತಾಗಲ್ಲ, ನಾನು ಎಷ್ಟೊಂದು ನೋಡಿದ್ದೇನೆ. ಈ ಸಂದರ್ಭದಲ್ಲಿ ಬೇಲೂರು ಪಿಎಸ್ಐ ಶಿವಾನಂದ ಪಾಟೀಲ್ ಹಾಗೂ ಬೇಲೂರು ಪಬ್ಲಿಕ್ ಶಾಲೆ ಸರ್ವೋದಯ, ಪೂರ್ಣ ಪ್ರಜ್ಞಾ ವಿದ್ಯಾಸಂಸ್ಥೆ, ಯುನೈಟೆಡ್, ದಿವ್ಯ ಶಿಕ್ಷಣ ಸಂಸ್ಥೆ ಮತ್ತು ಮೌಂಟ್ ಕಾರ್ಮೆಲ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಹಲವರು ಭಾಗವಹಿಸಿದ್ದರು. ಗಣೇಶ್, TV46 ನ್ಯೂಸ್ ಕನ್ನಡ, ಬೇಲೂರು.